ಧನುರಾಶಿಯವರಿಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಂದರೆ ಧನುರಾಶಿಯವರು ವಾರಾಹಿ ದೇವಿ ಆರಾಧನೆಯನ್ನು ಮಾಡಿಕೊಂಡ್ರೆ ಅವರ ಯಾವ ಸಮಸ್ಯೆಗಳು ವಿಶೇಷವಾಗಿ ಪರಿಹಾರವಾಗಲಿದೆ, ಸಮಸ್ಯೆಗಳು ಯಾವುದ್ಯಾವುದು ಪರಿಹಾರವಾಗುತ್ತೆ, ಯಾವ ಮಂತ್ರ ವಾರಾಹಿಯ ರಹಸ್ಯಮಯವಾದ ಮಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ, ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ತಿಳಿಸಲಿದ್ದೇನೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಧನುರಾಶಿಯವರ ಪ್ರತಿಯೊಬ್ಬರಿಗೂ ಸಹ. ನೀವೇನು ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ, ದಯವಿಟ್ಟು ವಿಡಿಯೋ ಲಿಂಕ್ನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಇನ್ನೂ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಧನುರಾಶಿಯ ಅಧಿಪತಿ ಗುರು, ಬೃಹಸ್ಪತಿ ಗ್ರಹ ಅಂತೀವಿ. ಬಹಳ ಮೃದು ಸ್ವಭಾವ ಧನುರಾಶಿಯವರದ್ದು, ಧಾರ್ಮಿಕ ಸ್ವಭಾವ, ಸತ್ಯವನ್ನು ಪಾಲಿಸ್ತಕ್ಕಂಥವರು, ಧೈರ್ಯದಿಂದ ಜೀವನವನ್ನು ಎದುರಿಸ್ತಾ ಇರ್ತಕ್ಕಂಥವ್ರು. ಆದರೆ ಕೆಲವೊಮ್ಮೆ ಈ ಸತ್ಯ ನಿಷ್ಠ ನೇರವಾಗಿ ನಿಮ್ಮ ಮಾಡಿ ನೀವು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಅದು ಜೀರ್ಣನೇ ಆಗೋದಿಲ್ಲ. ಸತ್ಯದ ಮಾರ್ಗದಲ್ಲಿ ನಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ವಲ್ಲ, ಧರ್ಮದ ಹಾದಿಯಲ್ಲಿ ನಡೆಯೋದು. ಆದ್ದರಿಂದ ನಿಮಗೂ ಬಹಳ ಮುಖ್ಯವಾಗಿ ಶತ್ರುಗಳೇ ಇರ್ತಾರೆ. ಏನಾಗುತ್ತೆ, ಒಂದು ನಿಮ್ಮ ಶತ್ರುವನ್ನು ನಿಗ್ರಹ ಮಾಡಬೇಕು, ನಿಮ್ಮ ರಕ್ಷಣೆ ಮಾಡ್ಕೊಳ್ಬೇಕು ಧನುರಾಶಿಯವರು ಅಂದರೆ ವಾರಾಹಿ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಅದು ಧರ್ಮ ಮಾರ್ಗದಲ್ಲಿ ರಕ್ಷಣೆಯ ಅನುಗ್ರಹ ನಿಮಗೆ ಬೇಕಾಗಿರ್ತದೆ. ಧನುರಾಶಿಯವರು ಸಾಮಾನ್ಯವಾಗಿ ಧರ್ಮ ಮತ್ತು ನ್ಯಾಯದ ಮಾರ್ಗದಲ್ಲಿ ನೀವು ನಡೆಯೋರಾಗೋದ್ರಿಂದಾಗಿ ವಾರಾಹಿ ಆರಾಧನೆಯನ್ನು ಧನುರಾಶಿಯವರು ಮಾಡೋದ್ರಿಂದ ಅನ್ಯಾಯ ಮಾಡುವವರ ಶಕ್ತಿ ಕುಗ್ಗುತ್ತೆ. ಅಂದರೆ ನಿಮ್ಮ ವಿರುದ್ಧವ ನಿಮಗೇನು ಅನ್ಯಾಯ ಮಾಡ್ತಾ ಇರ್ತಾರಲ್ಲ, ಅವರು ನಿಮಗಿನ್ನ ಶಕ್ತಿವಂತರು, ನಿಮಗಿನ್ನ ಹಣವಂತರು, ನಿಮಗಿನ್ನ ದೊಡ್ಡ ಅಧಿಕಾರವಂತರು ಅಂತ ನಿಮ್ಮ ಮೇಲೆ ದರ್ಪವನ್ನು ತೋರಿಸ್ತಾ ಇರ್ತಾರಲ್ಲ, ನೀವೇನೂ ಮಾಡೋಕ್ಕಾಗಲ್ವಲ್ಲ, ಅವ್ರನ್ನ ಅನುಭವಿಸ್ತಾ ಇದ್ದೀನಿ ಅನ್ನೋ ದುಃಖ ಇರುತ್ತಲ್ಲ, ಅವರ ಶಕ್ತಿಯೇ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ವಿರುದ್ಧ ಅನ್ಯಾಯ ಮಾಡುವವರ ಶಕ್ತಿ ಕಡಿಮೆ ಆಗುತ್ತೆ, ಕುಗ್ಗಿ ಹೋಗ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯುವ ನಿಮಗೆ ರಕ್ಷಣೆ ಸಿಗ್ತದೆ. ನಿಮ್ಮ ವಿರುದ್ಧ ಇರುವಂಥ ಅಡಚಣೆಗಳು ಕಡಿಮೆ ಆಗ್ತದೆ, ಬಹಳ ಕಡಿಮೆ ಆಗುತ್ತೆ. ಇನ್ನು ಎರಡನೇದಾಗಿ ವಿದೇಶ ಮತ್ತು ದೂರ ಪ್ರಯಾಣದ ಅಡಚಣೆಗಳಿದ್ದರೂ ನಿವಾರಣೆ ಆಗುತ್ತೆ. ನೀವು ಧನುರಾಶಿ ಜಾಬ್ಗೋಸ್ಕರ ಅಥವಾ ಉದ್ಯೋಗ ಅಂತಲೇ ಅಲ್ಲ, ಈಗ ವಿದ್ಯೆಗೋಸ್ಕರವಾಗಿ ಯಾರು ವಿದೇಶ ಪ್ರಯಾಣ, ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು, ಹೊರದೇಶದಲ್ಲಿ ಹೋಗಿ ಏನು ಅಧ್ಯಯನ ಓದಬೇಕು, ಕಾಲೇಜ್ ಸೇರ್ಕೋಬೇಕು, ಹೊರ ದೇಶ ಅಂತಲೇ ಅಲ್ಲ, ಹೊರ ಡಿಸ್ಟಿಕ್ಕು, ಹೊರ ಜಿಲ್ಲೆ, ಹೊರ ರಾಜ್ಯ, ಇಲ್ಲೇ ದೂರ ಹೋಗಿ ಮಾಡಬೇಕು ಅನ್ನುವಂಥ ನಿಮ್ಮ ಪ್ರಯಾಣಗಳೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಾದರೂ ಕೂಡ ಏನಾಗುತ್ತೆ, ವಿದೇಶ ಪ್ರಯಾಣ ಅಥವಾ ಹೊರಗಡೆಗೆ ತುಂಬ ದೂರದ ಪ್ರಯಾಣಗಳು ಏನೇ ಇದ್ದರೂ ಸಹ ಅದು ನಿಮಗೆ ಅನುಕೂಲವಾಗುತ್ತೆ. ದೂರದ ಪ್ರಯಾಣದ ದೂರದ ಕೆಲಸ ಕಾರ್ಯಗಳು, ದೂರದಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ವಿದೇಶ ಪ್ರಯಾಣಗಳು ಚೆನ್ನಾಗಾಗುತ್ತೆ, ಹೊಸ ಅವಕಾಶಗಳು ಚೆನ್ನಾಗಿ ಬರುತ್ತೆ ಧನುರಾಶಿಯವರಿಗೆ. ಅದು ವಿದೇಶ ಅವಕಾಶಗಳಲ್ಲಿರುವ ಅಡಚಣೆಗಳೆಲ್ಲ ನಿವಾರಣೆಯಾಗುತ್ತೆ. ನಿಮ್ಮ ಪ್ರಯಾಣ ಸುರಕ್ಷಿತವಾಗಿರುತ್ತೆ, ಹೊಸ ಅವಕಾಶಗಳು ಸುಲಭವಾಗಿ ನಿಮಗೆ ಸಿಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ವಾರಾಹಿ ಆರಾಧನೆ ಧನುರಾಶಿಯವರಿಗೆ. ಇನ್ನು ಗುರುದೋಷದಿಂದ ಉಂಟಾಗತಕ್ಕಂಥ ಸಮಸ್ಯೆಗಳಿರುತ್ತೆ. ಗುರು ಅಕಸ್ಮಾತ್ ನಿಮಗೆ ಅನುಕೂಲವಾಗಿಲ್ಲದೆ ಹೋದರೆ ಧನುರಾಶಿಯವರಿಗೆ ವಾರಾಹಿ ಆರಾಧನೆಯಿಂದ ಗೌರವ ಏನಾದರೂ ನಿಮಗೆ ಕಡಿಮೆ ಆಗೋಗಿದೆಪ್ಪ, ನಿಮಗೆ ಈಗ ಗುರು ಅನುಗ್ರಹ ಇಲ್ಲ, ನಿಮಗೆ ಗೌರವ ಕಡಿಮೆ ಆಗ್ತಾ ಇದೆ, ಅವಮಾನಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ಆ ಅವಮಾನಗಳಿಂದ ನಿಮ್ಮನ್ನು ಹೊರತರ್ತಕ್ಕಂಥದ್ದು, ನಿಮಗೆ ಗೌರವವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ವಾರಾಹಿಯಮ್ಮನವರು. ಹಣದ ಸಮಸ್ಯೆಗಳು ಧನುರಾಶಿಯವ್ರಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥದ್ದು ವಾರಾಹಿಯಮ್ಮನವರು. ಯೋಜನೆಗಳು ನಿಮ್ಮದು ಏನಾದ್ರು ತುಂಬ ಏನೋ ಐಡಿಯಾಗಳಿದೆ ಸರ್, ಅದಿದು ಆಡೋಕ್ಕೆ ಆಗ್ತಿರೋ ತುಂಬ ಲೇಟ್ ಆಗ್ತಾ ಇದೆ ಸರ್ ಅಂದರೆ ಅದನ್ನು ಕಡಿಮೆ ಮಾಡಿ ಆ ಯೋಜನೆಗಳು ಸರಿಯಾದ ಸಮಯಕ್ಕೆ, ನೀವು ಅಂದುಕೊಂಡ ಯೋಜನೆಗಳು ಸರಿಯಾದ ಸಮಯಕ್ಕೆ ಆಗುವಂತೆ ನೋಡ್ಕೊಳ್ತಕ್ಕಂಥದ್ದು ವಾರಾಹಿಯಮ್ಮನವರು. ಆದ್ದರಿಂದ ಜೀವನದಲ್ಲಿ ಒಂದು ಸ್ಥಿರತೆ ಧನುರಾಶಿಯವರಿಗೆ, ಜೀವನದಲ್ಲಿ ವಾರಾಹಿಯಮ್ಮನವರಿಂದಾಗಿ ಏನಾಗುತ್ತೆ, ಒಂದು ಅದ್ಭುತವಾದಂತಹ ಸ್ಥಿರತೆ ಸಿಗುತ್ತೆ ನಿಮಗೆ ಅಂತ. ಇನ್ನು ಧನುರಾಶಿಯವರು ನಾಲೆಡ್ಜ್ ಈಸ್ ವೆಲ್ತ್ ಅಂತ ಒಪ್ಕೊಳ್ತಕ್ಕಂಥವ್ರು, ಜ್ಞಾನ ನಾಲೆಡ್ಜ್ ಇದ್ರ ಬಗ್ಗೆ ಪ್ರಯತ್ನ ಪಡ್ತಕ್ಕಂಥವ್ರು. ಸೊ ಧನುರಾಶಿಯವರಿಗೆ ವಿದ್ಯಾರ್ಥಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ನಿಮಗೆ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ವಾರಾಹಿಯಮ್ಮನವರ ಅನುಗ್ರಹ. ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ನಿಮ್ಮಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ವಾರಾಹಿಯಮ್ಮನವರ ಒಂದು ಅನುಗ್ರಹ. ಗುರುಗಳ ಅನುಗ್ರಹ ನಿಮಗೆ ಸಿಗುವಂತೆ ಮಾಡ್ತಕ್ಕಂಥದ್ದು ವಾರಾಹಿಯಮ್ಮನವರ ಅನುಗ್ರಹ. ಅಷ್ಟೇ ಅಲ್ಲ, ರಾಜಕೀಯ ಮತ್ತು ಸಾಮಾಜಿಕ ಪ್ರಭಾವ ಜಾಸ್ತಿ ಮಾಡ್ತಕ್ಕಂಥದ್ದು.
ಈ ಧನುರಾಶಿಯವರಿಗೆ ಸಾಮಾನ್ಯವಾಗಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಸಾಮಾಜಿಕ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಏಳಿಗೆ ಸಿಗೋದೇ ಇಲ್ಲ ಅವರಿಗೆ. ವಾರಾಹಿ ಅಮ್ಮನವರ ಅನುಗ್ರಹ ಇದ್ದರೆ ವಿರೋಧಿಗಳ ಕಡಿಮೆ ಆಗ್ತಾರೆ, ಸಮಾಜದಲ್ಲಿ ಗೌರವ ಜಾಸ್ತಿ ಆಗುತ್ತೆ, ನಾಯಕತ್ವದ ಅವಕಾಶಗಳು, ಲೀಡರ್ಶಿಪ್ ಕ್ವಾಲಿಟೀಸು ಜಾಸ್ತಿ ಆಗುತ್ತೆ, ಅವಕಾಶಗಳು ಜಾಸ್ತಿ ಆಗುತ್ತೆ, ಲೀಡರ್ ಆಗುವಂಥ ಅವಕಾಶಗಳು. ಇದ್ರ ಜೊತೆಗೆ ಆಕಸ್ಮಿಕವಾಗಿರ್ತಕ್ಕಂಥ ನಷ್ಟಗಳಿಂದ ರಕ್ಷಣೆ ಸಿಗುತ್ತೆ. ಸಡನ್ನಾಗಿ ಏನೋ ಒಂದು ಲಾಸ್ ಆಗೋಗ್ತಿತ್ತಪ್ಪ ಅಂತಂದರೆ ವಾರಾಹಿ ಅನುಗ್ರಹ ಯಾವ ಧನುರಾಶಿಯವರ ಮೇಲೆ ಇರ್ತದೆ ಅವರಿಗೆ ಈ ಅನಿರೀಕ್ಷಿತ ನಷ್ಟ ಅನ್ನುವಂಥದ್ದು ಆಗೋದಿಲ್ಲ. ಹೂಡಿಕೆ ನಷ್ಟ ಅಥವಾ ನಂಬಿಕೆಯಲ್ಲಿ ಮೋಸ ಆಗ್ತಕ್ಕಂಥದ್ದು, ಹಣದ ಅಡಚಣೆ ಆಗ್ತಕ್ಕಂಥದ್ದು, ಈ ಥರ ಯಾವುದನ್ನೂ ಸಹ ವಾರಾಹಿ ಅಮ್ಮನವ್ರು ನಿಮ್ಮ ಹತ್ರ ಬರಲಿಕ್ಕೂ ಬಿಡೋದಿಲ್ಲ. ಅಂತಹ ಯಶಸ್ಸನ್ನು, ಅದ್ಭುತ ಯಶಸ್ಸನ್ನು ವಾರಾಹಿ ಅಮ್ಮನವ್ರು ನಿಮಗೆ ಕೊಡ್ತಾರೆ. ಯಾರಿಗೆ? ಧನುರಾಶಿಯವರಿಗೆ. ಸೊ ಆದ್ದರಿಂದ ಧನುರಾಶಿಯವ್ರು ಏನು ಮಾಡಬೇಕು? ವಾರಾಹಿ ಆರಾಧನೆ ಯಾವ ಥರ ಮಾಡಬೇಕು? ಈ ವಿಡಿಯೋ ಎಂಡಲ್ಲಿ ನಾನು ಇವಾಗೊಂದು ಅದ್ಭುತವಾಗಿ ವಾರಾಹಿ ಅಮ್ಮನವರ ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು ಪ್ರತಿಯೊಬ್ಬ ಧನುರಾಶಿಯವರು ಮಂಗಳವಾರಗಳಲ್ಲಿ ರಾತ್ರಿ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಬಂದು, ಕೈಕಾಲು ಮುಖ ತೊಳೆಯೋದಕ್ಕಿಂತ ಸ್ನಾನ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮಾಡಿಕೊಂಡು ಬಂದು ಮಂಗಳವಾರದಲ್ಲಿ ಸಂಧ್ಯಾಕಾಲದಲ್ಲಿ ಕುಳಿತುಕೊಂಡು ಅಥವಾ ರಾತ್ರಿ ನಿಶೀಥ ಕಾಲ ಸೂರ್ಯಾಸ್ತ ಆಗ್ಬಿಡ್ಬೇಕು, ಕತ್ಲು ಬಂದುಬಿಡಬೇಕು, ಆ ನಂತರ ಕುಳಿತುಕೊಂಡು ಈ ಮಂತ್ರವನ್ನು 108 ಬಾರಿ ಕೇಳಿಸ್ಕೊಳ್ತಕ್ಕಂಥದ್ದು. ಒಂದು ಅಶ್ವತ್ಥ ಮರದ ಎಲೆಯನ್ನು ಮೇಲೆ ಒಂದು ತಾಮ್ರದ ನಾಣ್ಯ ಇಟ್ಕೊಂಡು ಅದಕ್ಕೆ ಈ ಮಂತ್ರದಿಂದ ಕುಂಕುಮಾರ್ಚನೆ ಒಂದು 108 ಬಾರಿ ಮಾಡ್ತಕ್ಕಂಥದ್ದು, ಹಾಗೂ ಆ ಕುಂಕುಮವನ್ನು ಪ್ರತಿನಿತ್ಯ ಹಚ್ಕೊಳ್ತಕ್ಕಂಥದ್ದು. ಇದೆಲ್ಲ ಬಹಳ ಮುಖ್ಯವಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಆ ಮಂಗಳವಾರಗಳಲ್ಲಿ ನೀವು ನಾನ್ ವೆಜ್ ತಿನ್ನಬಾರ್ದು, ಮಂಗಳವಾರಗಳಲ್ಲಿ ಶುದ್ಧವಾಗಿ ಇಟ್ಕೊಳ್ಬೇಕು. ಪೀರಿಯಡ್ಸ್ ಆಗಿದ್ದರೆ ಹೆಣ್ಣು ಮಕ್ಕಳು ಆ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಬೇರೆ ಸಮಸ್ಯೆಗಳಿರಬಹುದು. ಸೊ ಅಂಥ ಸಮಯದಲ್ಲಿ ಬೇರೆ ಏನು ಮಾಡ್ಬೋದು? ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಏನು ಅಂದರೆ ಆ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ದರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದನ್ನು ಸಹ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ
ಹೋಮಗಳನ್ನು ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.